ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತ ಮತ್ತು ಚೀನಾಕ್ಕೆ ಯುದ್ಧ ಆದ್ರೆ ಗೆಲ್ಲೋದ್ಯಾರು? ಸಿಕ್ಕಿಂ ಗಡಿಭಾಗದಲ್ಲಿರುವಂತಹ ವಿವಾದಿತ ಪ್ರದೇಶವಾದಂತಹ ಡೋಕ್ಲಾಂನಲ್ಲಿ ಈಗಾಗಲೇ ಚೀನಾ ಹಾಗೂ ಭಾರತ ಸೇನೆಗಳ ಜಮಾವಣೆಗೊಂಡು ಪರಸ್ಪರ ಸಡ್ಡು ಹೊಡಿತಾ ಇರುವುದು ಕಳೆದೊಂದು ವಾರದಿಂದ ಚರ್ಚೆ ಆಗ್ತಿರುವಂತದ್ದು. ಆನಂತರ ಹಲವಾರು ಬಾರಿ ಚೀನಾ ಭಾರತಕ್ಕೂ ಯುದ್ಧದ ಎಚ್ಚರಿಕೆಯನ್ನ ನೀಡಿದೆ. ಇತಿಹಾಸದಿಂದ ಭಾರತ ಪಾಠವನ್ನ ಕಲಿಯಬೇಕು ಅಂತ ಇರುವಂತದ್ದು. ನೆಹರು ಅವರು ಪ್ರಧಾನಿಯಾಗಿದ್ದಂತ ಕಾಲದಲ್ಲಿ ಚೀನಾದ ಆಕ್ರಮಣಕ್ಕೆ ಭಾರತ ಶರಣಾಗಿತ್ತು. ಅದು ಇಲ್ಲಿ ಮತ್ತೆ ಕೆದಕಿರುವಂತದ್ದು. ಶುಕ್ರವಾರವಷ್ಟೇ ಜರ್ಮನಿಯಲ್ಲಿ ನಡೆದಂತ G20 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಭಾಗವಹಿಸಿದಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಅವರು ಪರಸ್ಪರ ಕೈಕೊಲುತ್ತಾರೆ. ಇತ್ತ ಗಡಿಭಾಗದಲ್ಲಿ ಮಾತ್ರ ಪರಸ್ಪರ ಕಾಲೆಳೆಯುವಂತ ಕೆಲಸ ಮುಂದುವರಿತಾ ಅನ್ನುವಂಥದ್ದು. ಇನ್ನು ಪಾಕಿಸ್ತಾನ ಮತ್ತು ಭಾರತದಲ್ಲಿ ಸೈನಿಕರ ಒಂದು ಸಂಖ್ಯೆ ನೋಡೋದಾದ್ರೆ ಮೊದಲಿಗೆ ಭೂಸೇನೆಯನ್ನ ಪರಿಗಣಿಸುವುದಾದ್ರೆ ಅದರಲ್ಲಿ ಹೆಚ್ಚು ಕಡಿಮೆ ಚೀನಾ ಹಾಗೂ ಭಾರತ ಪರಸ್ಪರ ಸಮಬಲವನ್ನ ಹೊಂದಿರುವಂತದ್ದು. ಭಾರತ ಒಟ್ಟಾರೆ 1.3 ಮಿಲಿಯನ್ ಯೋಧರನ್ನ ಹೊಂದಿದ್ರೆ ಚೀನಾ 1.6 ಮಿಲಿಯನ್ ಅಷ್ಟು ಯೋಧರನ್ನ ಹೊಂದಿರುವಂತದ್ದು. ಭಾರತೀಯ ಸೇನೆಯಲ್ಲಿ ಶಸ್ತ್ರಸಜ್ಜಿತ ಕದನ ವಾಹನಗಳ ಸಂಖ್ಯೆ 6,704 ಇದ್ರೆ ಚೀನಾ ಬಳಿ ಕೇವಲ 4,788 ಇರುವಂತದ್ದು. ವಾಯುಸೇನೆಯ ವಿಭಾಗದಲ್ಲಿ ಚೀನಾ ಭಾರತಕ್ಕಿಂತ ಸಾಕಷ್ಟು ಶಕ್ತಿಶಾಲಿಯಾಗಿದೆ ಅಂತ ಹೇಳಬಹುದು. ಚೀನಾ ದೇಶ 1,271 ಯುದ್ಧ ವಿಮಾನಗಳನ್ನು ಹೊಂದಿದ್ರೆ ಭಾರತ ಕೇವಲ 676 ಯುದ್ಧ ವಿಮಾನಗಳನ್ನ ಹೊಂದಿರುವಂತದ್ದು. ಭಾರತದಲ್ಲಿ ಹೆಲಿಕಾಪ್ಟರ್ಗಳ ಸಂಖ್ಯೆ ಕೂಡ ಕಡಿಮೆ. ಚೀನಾ 1,100 ಹೆಲಿಕಾಪ್ಟರ್ಗಳನ್ನ ಹೊಂದಿದ್ರೆ ಇವುಗಳಲ್ಲಿ 206 ಹೆಲಿಕಾಪ್ಟರ್ಗಳು ದಾಳಿಯನ್ನ ನಡೆಸಬಲ್ಲವು. ಇನ್ನು ಭಾರತದ ಪರ ಕೇವಲ 666 ಹೆಲಿಕಾಪ್ಟರ್ಗಳಿದ್ದು ಅದರಲ್ಲಿ ಕೇವಲ 16 ಈ ಒಂದು ದಾಳಿ ಮಾಡಬಲ್ಲ ಒಂದು ಶಕ್ತಿಯನ್ನು ಹೊಂದಿರುವಂಥದ್ದು. ಒಂದು ರೀತಿ ಹೇಳಬೇಕು ಅಂದ್ರೆ ಚೀನಾ ನಮ್ಮ ಭಾರತಕ್ಕಿಂತ ಶಕ್ತಿಶಾಲಿ ಅಂತಾನೆ ಹೇಳ್ಬೋದು. ಆದ್ರೂ ನಮ್ಮ ಭಾರತ ಕೂಡ ಅಂತ ಏನು ಹಿಂದೆ ಉಳಿದಿಲ್ಲ. ಅವರಿಗೆ ಸರಿಸಮಾನದಂತ ಒಂದು ಸೈನ್ಯವನ್ನ ಹೊಂದಿದೆ ಅಂತ ಹೇಳ್ಬೋದು. ಅದರಿಂದ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋದು ತುಂಬಾ ಕಷ್ಟ. ನಿಮ್ಗೆ ಅನ್ಸುತ್ತೆ ನಮ್ಮ ಭಾರತ ಮತ್ತು ಚೀನಾ ಏನಾದ್ರೂ ಯುದ್ಧ ಕೆಡಿದ್ರೆ ಯಾವ ಒಂದು ದೇಶ ಜಯವನ್ನ ಗಳಿಸುತ್ತೆ? ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮಗೆ ಇದ್ರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.